ಆತ್ಮೀಯ H16 ನ್ಯೂಸ್ ಅರ್ಧಸಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಯಾರಿಗೆ ಮಂತ್ರಿ ಸಿಕ್ಕಿಲ್ಲ ಅವರು ಚಡಪಡಿಸೋದು ಸಹಜ, ವಿರೋಧಿಸೋದು ಸಹಜ. ಅದಕ್ಕೆಲ್ಲ ನಮಗೆ ಬೇಕು ಅನ್ನೋ ಹಠ ಹಿಡಿದು ಸಹಜ. ಯಾಕಂದರೆ ಇಲ್ಲಿ ಆಯ್ಕೆ ಆದಂಥ ಎಲ್ಲ ಶಾಸಕರು ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ಮಿನಿಸ್ಟರ್ಶಿಪ್ ಬೇಕು. ಹೌದು, ಎಲ್ಲರೂ ಖರ್ಚು ಮಾಡಿ ಬಂದಿದ್ದಾರಲ್ಲ. ಜನರ ಸೇವಾ ಮಾಡ್ತೀನಿ ಅನ್ನೋಂಥವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ? ಯಾರೂ ಹೌದಪ್ಪ ಇವರು ಪ್ರಾಮಾಣಿಕರಿದ್ದಾರೆ. 224ರಲ್ಲಿ ಯಾರೂ ಅಪ್ರಾಮಾಣಿಕರಿಲ್ಲ. ಸಹಜವಾಗಿ ಜನಸೇವೆಯನ್ನು ಮಾಡೋ ಉದ್ದೇಶದಿಂದ ಬಂದಿದ್ದಾರೆ, ಖರ್ಚು ಮಾಡೋದು ಆಯ್ಕೆ ಆಗಿದ್ದಾರೆ ಅನ್ನೋರು ಒಬ್ಬರಾದರೂ ಸಿಗ್ತಾರ? ಎಲ್ಲ ಪಕ್ಷಗಳಲ್ಲಿ ಹೇಳ್ತಾ ಇದ್ದೀನಿ ಈ ಮಾತನ್ನು. ಕಾಂಗ್ರೆಸ್ಗಿಂತ ಇದು ದೊಡ್ಡ ಆರೋಪ ಅದು. ಅದಕ್ಕೆ ನಾವು ಮೆನ್ ಹೇಳ್ತಾ ಇರೋದು ಏನಪ್ಪ, ಅದು ಪ್ಯಾರಾಸಾಟಿಕ್. ಇನ್ನೊಬ್ಬರು ಹೇಗೆ ನಾವು ಬದುಕುವಂಥ ನಾಯಕರ ಹಚ್ಚಾರೆ. ಅದು ಇಂದಿರಾ ಗಾಂಧಿಯವ್ರ ಹೆಸರ ಮೇಲೆ, ನೆಹರು ಅವ್ರ ಹೆಸರ ಮೇಲೆ, ಗಾಂಧಿಯವ್ರ ಹೆಸರ ಮೇಲೆ ರಾಜಕಾರಣ ಮಾಡಿದಂಥವ್ರಲ್ಲ. ನಿಜವಾಗಿಯೂ ಇವರು ಹೌದಪ್ಪ ಗಾಂಧಿಯವರ ಆದರ್ಶಗಳನ್ನು ಬಂದಿದ್ದಾರೆ ಅಂತಂದ್ರೆ ಮಾತು ಬೇರೆ ಇರ್ತದೆ. ಯಾರೂ ಇಲ್ಲ, ಹುಟ್ಟಕ್ಕಿದ್ರೂ ಸಿಗುವುದಿಲ್ಲ, ಅದರ ನಾಯಕರೇ ಸಿಗುವುದಿಲ್ಲ. ರಾಹುಲ್ ಗಾಂಧಿ ಇತ್ತೀಚೆಗೆ ಏನೋ ಒಂದು ಸ್ವಲ್ಪ ಪಾದಯಾತ್ರೆ ಮಾಡಿದರು, ದೇಶದ ಸುತ್ತ ಹಾಕಿದರು. ಅದು ಅವ್ರಿಗೆ ಅನಿವಾರ್ಯ ಆಯ್ತದು, ಅಸ್ತಿತ್ವದ ಪ್ರಶ್ನೆ ಬಂತು. ಹೀಗಾಗಿ ಅನಿವಾರ್ಯವಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಅವ್ರು ಪಾದಯಾತ್ರೆ ಮಾಡಿದರು, ಅದರಲ್ಲಿ ಒಳ್ಳೆತನ ಬೆಳೀತು, 4 ಜನ ಸಂಪರ್ಕ ಬಂತು. ಪೂರ್ತಿ ಮುಳುಗಿ ಹೋಗಿದ್ದ ಕಾಂಗ್ರೆಸ್ ಇವತ್ತು ನಾನು ಜೀವಂತಾಗಿದ್ದೀನಿ ಅನ್ನುವಂತಹ ಒಂದಿಷ್ಟು ಹಸಿರು ಹುಲ್ಲಲ್ಲಿ ಕಾಣೋಂಗಾಗಿದೆ. ಅಂದ್ರೆ ಗಾಂಧೀಜಿಯ ಕೆಲವು ಅಂಶಗಳು ಇವತ್ತು ಕಾಂಗ್ರೆಸ್ಸನ್ನು ಉಳಿಸಿದಾವ. ಅದು ಈ ರಾಹುಲ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾನೆ ಮೇಲೆ. ನಾನು ಇಂದಿರಾ ಕಾಂಗ್ರೆಸ್ ಅಂತ ಮುಗಿದೋಗ್ಬಿಡ್ತದೆ, ಮುಗಿದು ಹೋದ ಅಧ್ಯಾಯ. ಇಂದಿರಾಜಿ ಅವರಂತೂ ತದನಂತರ ಬಂತ ಅವ್ರ ಮಗ, ಅವರೆಲ್ಲರೂ ಅದನ್ನು ಕೇವಲ ತಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕಾಗಿ, ತಮ್ಮ ಒಂದು ಮುಂದಿನ ಜನಾಂಗ ಉಳಿಸೋದಕ್ಕಾಗಿ ಮಾಡಿದ್ರು. ತಮ್ಮ ಜನ ನಮ್ಮ ಮನೆಯ ಜನ, ದೇಶಕ್ಕಾಗಿ ಅಂತ ಅಲ್ಲ. ಅದೇ ರೀತಿಯಾಗಿ ಇಡೀ ದೇಶದ ರಾಜಕಾರಣ ಅದರ ರೂಪನ ಹಿಡಿತೀವಿ ಅನ್ನೋದು ಸಹಿತ ಈಗ ಕಣ್ಣಿಗೆ ಕಾಣೋ ಸತ್ಯ. ಇವತ್ತು ತಿಮ್ಮಾಪುರ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಇಲ್ಲಿಯ ಅಧ್ಯಕ್ಷ ಬಾಗಲಕೋಟೆ SG ನಂಜುಂಡಸ್ವಾಮಿ ಅವರಾಗಿರ್ಬೋದು, ಇನ್ನೂ ಅನೇಕರಾಗಿರ್ಬೋದು, ಅಥವಾ ಈ ನಮ್ಮ ಇವತ್ತೇನೋ ಮಿನಿಸ್ಟರ್ ಮಾಡಿದಾರ ನಮ್ಮ ಕಾಶಪ್ಪನವರಾಗಿರ್ಬೋದು, ಇದರಲ್ಲಿ ಆದಂಥವ್ರು ಇವರೆಲ್ಲರೂ ಏನಪ್ಪ, ಹೌದು ಇಲ್ಲ ನಾವು ಅವ್ರ ಯೋಗ್ಯತೆಯನ್ನು, ಅವ್ರ ಪ್ರಾಮಾಣಿಕತೆಯನ್ನು ಎಷ್ಟಲ್ಲ, ಎಲ್ಲರೂ ಕೇವಲ ಪ್ರಾಮಾಣಿಕತೆಯಪ್ಪ, ಅವರು ಜನಸೇವೆ ಮಾಡೋಂಥ ಯೋಗ್ಯತೆ ಐತೆ ಅವರಲ್ಲೇ. ಬುದ್ಧಿವಂತರು ಅವ್ರು ನಿಜವಾಗಿ, ಅದರಲ್ಲಿ ಎರಡು ಮಾತಿಲ್ಲ. ಅಭ್ಯಾಸಗರು ನಾವು ಒಪ್ಕೊಳ್ಳೋ ಮಾತನ್ನು, ಜನರ ಮನಸ್ಸನ್ನು ತಿಳ್ಕೊಂಡಂಥವ್ರು, ಅದು ಗೊತ್ತಿದ್ದ ವಿಷಯನ. ಹಾಗಂತೇಳಿ ಇವರು ಪ್ರಾಮಾಣಿಕವಾಗಿ ಗಾಂಧೀಜಿ ಅವರ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಪ್ರತಿಪಾದಿಸಿ ಅದೇ ರೀತಿ ಬದುಕಿದ್ದಾರೆ ಅನ್ನೋ ಸುಳ್ಳು.